ಹಾಯ್, PRS ಹೆಲ್ದಿ ಕುಕಿಂಗ್ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಜೀವನದಲ್ಲಿ ಸಿಹಿನೇ ಇರಲಿ ಕಹಿನೇ ಇರಲಿ ಸಮನಾಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ರೆಸಿಪಿ ಮಾಡೋಣ. ಏನು ಮಾಡ್ತಾ ಇದ್ದೀನಿ ಎಲ್ಲರ ಥರ ನಾನು ತೊಗರಿಬೇಳೆ ಒಬ್ಬಟ್ಟೇನೆ ಮಾಡ್ತಾ ಇದ್ದೀನಿ. ಎಲ್ಲ ಕಡಲೆಬೇಳೆನೂ ಸ್ವಲ್ಪ ಜನ ಮಾಡ್ಕೋತಾರೆ. ನಾನು ತೊಗರಿಬೇಳೆದು ಒಬ್ಬಟ್ಟು ಹೇಗಂತ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ನೋಡ್ಕೊಳ್ಳಿ. ತೊಗರಿಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. 1 ಕಪ್ ತೊಗರಿಬೇಳೆ ಇಟ್ಕೊಂಡ್ರೆ ಬೆಲ್ಲ 1 ಕಪ್ ತಗೊಂಡಿದ್ದೀನಿ. ಇದೇ ಥರನೇ ಕುಟ್ಕೊಳ್ಳಿ. ಬೆಲ್ಲ 1 ಕಪ್ಪು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಎಲ್ಲ ಸೇಮ್ ಅಳತೆ ತಗೊಳ್ಳಿ. ಕಲ್ತ್ಕೊಳ್ಳೋರಾದ್ರೂ ಅಷ್ಟೇ, ಬರೋರ್ಗೇನೋ ಸ್ವಲ್ಪ ಈಸಿ ಇರುತ್ತೆ. ಕಲ್ತ್ಕೊಳ್ಳೋರ್ಗು ಈಸಿಯಾಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೈದಾ ಹಿಟ್ಟು, ಅರಿಶಿನ ಪೌಡ್ರು. ಕೆಲವರು ಅರಿಶಿನ ಪೌಡ್ರ್ ಹಾಕಲ್ಲ. ಅರಿಶಿನ ಪೌಡ್ರ್ ಹಾಕಿದ್ರೇನೆ ಹೋಳಿಗೆ ಅನ್ನಿಸ್ಕೊಳ್ಳೋದು. ಅರಿಶಿನ ಪೌಡ್ರ್ ಹಾಕಿ ಅರಿಶಿನ ಪೌಡ್ರ್ ಹಾಕ್ತಲೇ ಒಬ್ಬಟ್ಟು ಮಾಡಕ್ ಹೋಗ್ಬೇಡಿ. ಏಲಕ್ಕಿ, ಸ್ವಲ್ಪ ಸಾಲ್ಟು. ಎಷ್ಟು ಹಾಕ್ಬೇಕಂತ ತೋರಿಸ್ತೀನಿ, ಸುಮ್ಮನೆ ರೆಕಾರ್ಡ್ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟು, ಎಣ್ಣೆ, ಕಡಲೆಕಾಯಿ ಎಣ್ಣೆ ಇಷ್ಟು ಹಾಕ್ಬಿಟ್ಟು ಒಬ್ಬಟ್ಟು ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಳ್ಳೇನಂತೆ ಬನ್ರಿ. ನೋಡಿ, ಬೇಳೆ ಇಷ್ಟು ಬೆಂದಿದ ತಕ್ಷಣ ಬೆಲ್ಲ ಹಾಕ್ತಾ ಇದ್ದೀನಿ. 2 ಕಪ್ ಬೇಳೆಗೆ 2 ಗ್ಲಾಸ್ ಬೇಳೆಗೆ 2 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಏಲಕ್ಕಿ ಪೌಡ್ರು ಅದಕ್ಕೆ ಹಾಕ್ಬಿಡ್ತಾ ಇದ್ದೀನಿ. ಇದ್ರದ್ದು ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಹಿಂಗೆ ಮಿಕ್ಸ್ ಮಾಡಿದ ತಕ್ಷಣನೇ 5 ನಿಮಿಷ ಬಿಟ್ಟು ರುಬ್ಬೇಡಿ. 7 ನಿಮಿಷ ಇದನ್ನ ಚೆನ್ನಾಗಿ ಕುದಿಸಿದಷ್ಟು ನೀವು 10 ದಿವಸ ಫ್ರಿಡ್ಜಲ್ಲಿ ಇಟ್ಕೊಂಡ್ರು ಹೂರ್ಣ ಕೆಡಲ್ಲ. ಸೂಪರ್ ಆಗಿರುತ್ತೆ. ಚೆನ್ನಾಗಿ 7 ನಿಮಿಷ, 5 ನಿಮಿಷದಿಂದ 7 ನಿಮಿಷ ಚೆನ್ನಾಗಿ ಕುದಿಸಿ. ಬೇಳೆನೂ ಬೆಲ್ಲ ಚೆನ್ನಾಗಿ ಕುದ್ದು ಬಿಡ್ಲಿ. ನೋಡಿ, ಇಷ್ಟ ಆಗಿದೆ. ಇದನ್ನ 2 ನಿಮಿಷಕ್ಕೆ ಒಂದೊಂದ್ಸಲ ಅಥವಾ 1 ನಿಮಿಷಕ್ಕೆ ಒಂದೊಂದ್ಸಲ ಈ ತರ ತಿರ್ಗಿಸ್ಕೊತಾ ಇಲ್ಲ, ತಳ ಒತ್ತುತ್ತೆ. ನೀರು ಇದೆಯಲ್ವಾ, ಈ ನೀರೆಲ್ಲ ಹಿಂಗ್ ಬಿಡ್ಲಿ ಅಷ್ಟರವರೆಗೂ 1 ನಿಮಿಷಕ್ಕೆ ಒಂದ್ಸಲ ಈ ತರ ತಿರ್ಗಿಸ್ಕೊತಾ ಇರಿ, ಇಲ್ಲಾಂದ್ರೆ ತಳ ಒತ್ತು ಬಿಡುತ್ತೆ. ನೋಡಿ, ಚೆನ್ನಾಗಿ ಗಟ್ಟಿ ಆಗ್ಬಿಟ್ಟಿದೆ. ನೋಡಿ, ಇಷ್ಟು ಗಟ್ಟಿ ಆಗೋವರೆಗೂ ನೀವು ಚೆನ್ನಾಗಿ ತಿರುಗಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ನೀವು ಒಬ್ಬಟ್ಟು 10 ದಿವಸಕ್ಕೊಂದ್ಸಲ ಮಾಡ್ಕೊಂಡು ತಿಂದ್ರು, 10 ದಿವಸ ಬಿಟ್ಟು ತಿಂದ್ರು ಸೂಪರ್ ಆಗಿರುತ್ತೆ ಹೂರ್ಣ. ನೋಡಿ, ಇಷ್ಟು ಚೆನ್ನಾಗಿ ಕುದಿಸಿದ್ದೀನಿ. 6 ನಿಮಿಷ 7 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಬೇಳೆನು ಬೆಲ್ಲ. ನೀವು ಇದೇ ತರ ಕುದಿಸ್ಬಿಟ್ಟು ಹೂರ್ಣ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇದನ್ನೀಗ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೀವು ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳಿ, ತುಂಬಾ ನುಣ್ಣಗೆ ಆಗೋಗುತ್ತೆ ಸ್ವಲ್ಪ ಹಾಕೊಂಡು ರುಬ್ಕೊಂಡ್ರೆ. ನೋಡಿ, ಅದಕ್ಕೆ ಎಷ್ಟು ಚೆನ್ನಾಗಿ ಎಷ್ಟು ನುಣ್ಣಗಾಗಿದೆ. ಇದೇ ಥರನೇ ನೀವು ರುಬ್ಕೊಂಬಿಡಿ. ಏನು ತೆಳ್ಳಗಾಗಿಲ್ಲ, ಏನೂ ಇಲ್ಲ. ಬೇಳೆ ನಾನು ಬೇಯಿಸ್ಬಿಟ್ರೆ ತೆಳ್ಳಗಾಗಕ್ಕೆ ಚಾನ್ಸೇ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಹೂರ್ಣ. ಇದೇ ಥರನೇ ಎಲ್ಲ ರುಬ್ಕೊಂಬಿಡಿ. ನೋಡಿ, ಹೂರ್ಣ ರುಬ್ಕೊಂಡಿದ್ದಾಗಿದೆ. ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದೇ 1/4 ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕೋತಾ ಇದ್ದೀನಿ. ಅರಿಶಿನ ಪೌಡ್ರ್ ಒಬ್ಬೊಬ್ರು ಹಾಕಲ್ಲ. ಅರಿಶಿನ ಪೌಡ್ರ್ ಹಾಕಿದ್ರೇನೆ ಒಬ್ಬಟ್ಟು ಚೆನ್ನಾಗಿರೋದು. ಮತ್ತೆ ಕಲ್ಮೇಲೆ ಏನು ಕಲ್ಸ್ಕೊಳಕ್ ಹೋಗ್ಬೇಡ ರೀ. ನೀವು ಎಷ್ಟು ಹಿಟ್ಟು ಹಾಕೋತೀರೋ ಅಷ್ಟು ದೊಡ್ಡ ಬೌಲ್ ಎತ್ಕೊಂಡ್ಬಿಟ್ಟು ಬೌಲಲ್ಲೇ ಕಲ್ಸ್ಕೊಳ್ಳಿ. ನೋಡಿ, ಇಲ್ಲಿ ಒಂದು 4 ಸ್ಪೂನಷ್ಟು, 1/4 ಗ್ಲಾಸ್ ಅಷ್ಟು ಅನ್ಕೊಳ್ಳಿ ಎಣ್ಣೆ ಹಾಕ್ತಾ ಇದ್ದೀನಿ. 1/4 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ನಾದ್ಬೇಕು. ಇದನ್ನ ಚೆನ್ನಾಗಿ ನಾದ್ಬಿಟ್ಟು ಕಲಸಿ ತೋರಿಸ್ತೀನಿ. ನೋಡಿ, ಇಷ್ಟ ಅದಕ್ಕಾದ್ಮೇಲೆ ಇನ್ನೊಂದು 4 ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ನಾದ್ಬಿಡಿ. ಸೂಪರಾಗಿ ಬರುತ್ತೆ ಒಬ್ಬಟ್ಟು, ಸಾಫ್ಟಾಗೂ ಬರುತ್ತೆ. ತೋರಿಸ್ತೀನಿ ನೋಡಿ. ಅದಕ್ಕೆ ಕಲ್ಸ್ಕೊಂಬಿಡಿ ಹಿಟ್ಟನ್ನ. ತುಂಬ ಸಾಫ್ಟಾಗೆ ಬಂದಿದೆ ನೋಡಿ. ಹಿಂಗೆ ಸಾಫ್ಟಾಗಿ ಕಲ್ಸ್ಕೊಂಡ್ಬಿಟ್ಟು ಒಂದು 5ರಿಂದ 6 ನಿಮಿಷ ನೆನೆಸಿಟ್ಬಿಡಿ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೆನೆಸ್ಬಿಡಿ. ಹಿಟ್ಟು ಚೆನ್ನಾಗಿ ನೆನ್ಕೊಂಡ್ಬಿಟ್ರೆ ಒಬ್ಬಟ್ಟು ತುಂಬಾನೇ ಸಾಫ್ಟಾಗಿ ಬರುತ್ತೆ. ನೋಡ್ಕೊಡ್ತೀನಿ ಬನ್ನಿ, ಮಾಡ್ಕೊಡ್ತೀನಿ. ನೋಡಿ, ಈ ಥರ ಉಂಡೆ ಮಾಡ್ಕೊಂಬಿಡಿ. ಇದೇ ಸೈಜೇ ಮಾಡ್ಕೊಳ್ಳಿ, ಅಥವಾ ಇನ್ನೊಂದು ಸ್ವಲ್ಪ ದೊಡ್ಡ ದಪ್ಪ ಬೇಕಂದ್ರೆ ದಪ್ಪನೇ ಮಾಡ್ಕೊಳ್ಳಿ. ಪೇಪರ್ ಮೇಲೆ ಆಲ್ರೆಡಿ ಎಣ್ಣೆ ಸವರಿದ್ದೀನಿ. ಹಾಕ್ಕೊಂಡು ನೀವು ಹೆಂಗೆ ಬೇಕೋ ಹಂಗೆ ಕಟ್ಬೋದು ರೀ. ಸೂಪರಾಗಿ ಬರುತ್ತೆ ಒಬ್ಬಟ್ಟು. ಯಾವ ಥರ ಬೇಕಾದ್ರೂ, ಎಷ್ಟೇ ತೆಳ್ಳಗೆ ತಟ್ಟಿದ್ರು ನಾನು ಮೈದಾ ಹಿಟ್ಟು ಏನು ಕಲ್ಸ್ಕೊಂಡಿದ್ದೀನಿ ಆ ಥರ ಕಲ್ಸ್ಕೊಂಡ್ರೆ ನೋಡಿ, ಎಷ್ಟು ತೆಳ್ಳಗಾದ್ರೂ ತಟ್ಟಿ ಒಬ್ಬಟ್ಟು ಸೂಪರಾಗಿ ಬರುತ್ತೆ. ನೋಡಿ, ಹಾಕ್ತಾ ಇದ್ದೀನಿ. ಒಬ್ಬಟ್ಟು ಯಾವತ್ತೂ ಉರಿ ಸಿಮ್ಮಲ್ಲೇ ಇಟ್ಕೊಳ್ಳಿ. ಉರಿ ಯಾವತ್ತೂ ಸಿಮ್ಮಲ್ಲಿ ಇಟ್ಕೊಂಡೆ ಒಬ್ಬಟ್ಟು ಹಾಕ್ಕೊಳ್ಳಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಿ ಒಬ್ಬಟ್ಟನ್ನ. ನೋಡಿ, ಎಷ್ಟು ಚೆನ್ನಾಗಿ ಬೇಯಿಸಿದ್ದೀನಿ. 2 ಕಡೆನೂ ಇದೇ ಥರನೇ ಬೇಯಿಸ್ಕೊಳ್ಳಿ. ನೀವು 2 ಕಡೆ ಇದೇ ಥರ ಬೇಯಿಸ್ಕೊಂಡ್ರೆ ನೋಡಿ, ಎಷ್ಟು ಸಲ ಹಿಂಗೆ ತಿರುಗಾಕಿದ್ರು ಬರ್ತಾನೆ ಇರುತ್ತೆ. ನೋಡಿ, ಬಿಸಿ
ಹೋಳಿಗೆ ರೆಡಿ ಆಗಿದೆ. ಯುಗಾದಿ ಹಬ್ಬದ ಸ್ಪೆಷಲ್ ಇಷ್ಟೇನೆ. ಇನ್ನು ಸೈಡ್ಸ್ ಎಲ್ಲ ಹಪ್ಪಳ ಪಲ್ಯಗಳು ಅವೆಲ್ಲ ಸೈಡ್ಸ್ ಸಪ್ರೇಟು. ಯುಗಾದಿ ಹಬ್ಬದ ಸ್ಪೆಷಲ್ಲು ಒಬ್ಬಟ್ಟು, ಕಾಯಾಲು, ತುಪ್ಪ, ಬೇವು, ಬೆಲ್ಲ, ದೇವ್ರು ರೆಡಿ ಮಾಡಿರೋ ಬನಾನ ಇಷ್ಟು ತಿಂದ್ಬಿಟ್ಟು ಹ್ಯಾಪಿಯಾಗಿ ಹಬ್ಬ ಸೆಲೆಬ್ರೇಷನ್ ಮಾಡಿ. ಎಷ್ಟೇ ಖುಷಿ ಇರಲಿ, ಎಷ್ಟೇ ದುಃಖ ಬರಲಿ, ಎಷ್ಟೇ ಸುಖ ಬರಲಿ, ಏನೇ ಇರಲಿ ಸಮನಾಗಿ ತಗೊಂಡು ಎಲ್ಲರೂ ಖುಷಿಯಾಗಿ ಹಬ್ಬ ಸೆಲೆಬ್ರೇಷನ್ ಮಾಡಿ ಅಂತ ಹೇಳ್ತಾ, ಹಾಗೆ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.